ವೆಲ್ಕಮ್ ಟು ಬೆಸ್ಟಿ ಫಾರ್ಮ್. ನೋಡಿ, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಅಂದರೆ, ಗಿಡ ನೋಡಿ, ಕ್ರಿಮಿ ಕೀಟಗಳಿಂದ ತುಂಬಿರೋ ಗಿಡ ನೋಡಿ, ಹಿಂಗೆ ಆಲ್ಮೋಸ್ಟು ಫೈನಲ್ ಸ್ಟೇಜಲ್ಲಿ ಇರೋ ಥರ ಇದೆ. ಸೊ ಗಿಡದಲ್ಲಿ ತುಂಬ ಕೀಟ ಇರೋದ್ರಿಂದ ಇಳುವರಿನೂ ಕಮ್ಮಿ ಆಗಿದೆ. ಸೊ ಇದಕ್ಕೆ ನೋಡಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ನೀಮ್ ಆಯಿಲ್ನ ಸ್ಪ್ರೇ ಮಾಡ್ತಾಯಿದ್ದೀನಿ. ಸೊ ಆದಷ್ಟು ಆರ್ಗ್ಯಾನಿಕ್ಕಾಗಿ ನೀವು ಬೆಳಿಬೇಕಂದ್ರೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು. ಈ ರೀತಿ ನೀಮ್ ಆಯಿಲು, ಇಲ್ಲ ಲೆಮನು, ಇಲ್ಲ ಅಕ್ಕಿ ತೊಳೆದು ಇದು ಮಾಡಿರೋ ವಾಟ್ರನ್ನ ಇದು ಮಾಡಬೇಕು. ಯಾವುದೇ ರೀತಿ ಕೆಮಿಕಲ್ಸ್ನ ಯೂಸ್ ಮಾಡಬಾರ್ದು. ಸೊ ನೋಡಿ, ಬೀನ್ಸ್ ನೋಡಿ ನೀಮ್ ಆಯಿಲ್ ಹೊಡೆದಿದ್ಮೇಲೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬೀನ್ಸ್ ಬಿಟ್ಟಿದೆ. ನೋಡಿ, ಮಕ್ಕಳಿಗೆ ಬರ್ಗರ್ ಪಿಜ್ಜಾ ಕೊಡೋದಕ್ಕಿಂತ ಬೀನ್ಸ್ ಪಲ್ಯ ಮಾಡಿಕೊಡಿ. ಸ್ವಲ್ಪ ಕೋಕೋನಟ್ ಹಾಕಿ ಇಮ್ಯುನಿಟಿಯಿಂದ ಹಿಡಿದು ಎಲ್ಲ ಬೂಸ್ಟ್ ಆಗಿಬಿಡುತ್ತೆ. ಸೊ ನೋಡಿ, ನೀವು ಈ ಥರ ಬೀನ್ಸ್ ಮನೇಲಿ ಬೆಳೀರಿ, ಒಳ್ಳೆಯ ಪಲ್ಯ ಮಾಡಿ, ಮನೇಲಿ ಊಟ ಮಾಡಿ. ಸೊ ನೋಡಿ, ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಹೆಲ್ತಿಯಾಗಿ ನೋಡಲಿಕ್ಕೆ. ನೋಡಿ ಬೀನ್ಸ್ ನೋಡಿ, ಆ ಬೀನ್ಸ್ ನೋಡಲಿಕ್ಕೆ ಎಷ್ಟು ಅಂದವಾಗಿ ಚಂದವಾಗಿದೆ. ಸೊ ಈ ರೀತಿ ನೀವು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ಅಡಾಪ್ಟ್ ಮಾಡ್ಕೊಳ್ಳಿ. ಮನೆ ಮೇಲೆ ಗಿಡ ಇಡಿ, ಗಿಡದಲ್ಲಿ 4 ಬೀನ್ಸ್ ಬೆಳೀರಿ, ಒಳ್ಳೆ ಸಾರು ಪಲ್ಯ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ. ಕಮ್ಮಿಂಗ್ ಡೇಸಲ್ಲಿ ಬೀನ್ಸ್ ಸೀಡ್ಸ್ ಫ್ರೀಯಾಗಿ ನಾನು ಶಿಪ್ಪಿಂಗ್ ಮಾಡ್ತಾಯಿದ್ದೀನಿ. ಯಾರಿಗಾದ್ರೂ ಬೇಕಂದರೆ ಕಮೆಂಟ್ ಮಾಡಿ. ಮಿಷನ್ ಟು ಎಂಪವರ್ 1 million people to adopt urban farming.